ಭಟ್ಕಳ ತಾಲೂಕಿನ ಕೋಕ್ತಿ ದೇವಸ್ಥಾನದ ಸಮೀಪದಲ್ಲಿರುವ ಕೆರೆಗೆ ಪ್ರಾಣಿ ವಧೆ ಮಾಡಿರುವ ರಕ್ತದ ನೀರು ಹರಿದು ಬರುತ್ತಿರುವುದು ಸಾರ್ವಜನಿಕರ ಆಕ್ರೋಶಕ್ಕೆ ಕಾರಣವಾಗಿದೆ. ಭಟ್ಕಳ ತಾಲೂಕಿನಲ್ಲಿರುವ ಅತಿದೊಡ್ಡ ಕೆರೆ ಇದಾಗಿದೆ. ತಾಲೂಕಿನಲ್ಲಿ ಮಳೆಯಾಗುತ್ತಿರುವ ಹಿನ್ನೆಲೆಯಲ್ಲಿ ಒಳಚರಂಡಿ ಸಂಪರ್ಕದ ಮೂಲಕ ಮಳೆ ನೀರಿನೊಂದಿಗೆ ಪ್ರಾಣಿ ವಧೆ ಮಾಡಿದ ರಕ್ತ ಕೆರೆಗೆ ಹರಿದು ಬರುತ್ತಿದೆ. ಇದರಿಂದಾಗಿ ಐತಿಹಾಸಿಕ ಪ್ರಸಿದ್ಧ ಕೆರೆ ಮಲಿನವಾಗುತ್ತಿದೆ ಎಂದು ಈ ಭಾಗದ ಸಾರ್ವಜನಿಕರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಈ ಸುದ್ದಿ ತಿಳಿಯುತ್ತಿದ್ದಂತೆ ಸ್ಥಳದಲ್ಲಿ ನೂರಾರು ಸಂಖ್ಯೆಯಲ್ಲಿ ಹಿಂದೂ ಸಂಘಟನೆಯ ಸದಸ್ಯರು ಜಮಾವಣೆಗೊಂಡಿದ್ದರು. ರಕ್ತವು ನೀರಿನಲ್ಲಿ ಹರಿಯುವುದನ್ನು ಕಂಡು ಸಾರ್ವಜನಿಕರು ಕೋಕ್ತಿ ಕೆರೆ ನೀರು ಮಲಿನಗೊಳಿಸಿರುವುದಕ್ಕೆ ಆಕ್ರೋಶ ವ್ಯಕ್ತಪಡಿಸಿದರು. ಸ್ಥಳಕ್ಕೆ ಡಿವೈಎಸ್ಪಿ ಮಹೇಶ್ ಎಂಕೆ, ನಗರ ಠಾಣೆ ಪಿಎಸ್ಐ, ಎಎಸ್ಐ ಸೇರಿ ಪೊಲೀಸರ ತಂಡ ಸ್ಥಳಕ್ಕೆ ಆಗಮಿಸಿ ಪರಿಶೀಲನೆ ನಡೆಸಿತು. ಈ ಬಗ್ಗೆ ಪುರಸಭೆ ಮುಖ್ಯಾಧಿಕಾರಿ ವೆಂಕಟೇಶ್ ಮೇಸ್ತಾ ಮಾತನಾಡಿ, ಅವೈಜ್ಞಾನಿಕ ಒಳಚರಂಡಿ ಕಾಮಗಾರಿಯಿಂದಾಗಿ ಈ ರೀತಿ ಘಟನೆ ಸಂಭವಿಸಿದೆ. ಕರ್ನಾಟಕ ಜಲಮಂಡಳಿಯವರು ಕಳೆದ 1 ವರ್ಷದಿಂದ ಭಟ್ಕಳ ತಾಲೂಕಿನಲ್ಲಿ ಒಳಚರಂಡಿ ಕಾಮಗಾರಿ ನಡೆಸುತ್ತಿದ್ದಾರೆ. ಕಾಮಗಾರಿ ಮುಗಿಸಿ ನಮಗೆ ಹಸ್ತಾಂತರ ಮಾಡಿಲ್ಲ. ಕಳೆದ 5 ವರ್ಷದ ಹಿಂದೆ ಕಾಮಗಾರಿ ಮಾಡುವಾಗ ಕೇವಲ ಚರಂಡಿ ಮಾತ್ರ ನಿರ್ಮಾಣ ಮಾಡುತ್ತಿದ್ದರು. ಆದರೆ ಈಗ ನಡೆಸುತ್ತಿರುವ ಕಾಮಗಾರಿಯಲ್ಲಿ ರಿಸೀವಿಂಗ್ ಚರಂಡಿ ಕೂಡ ನಿರ್ಮಾಣ ಮಾಡಿದ್ದಾರೆ. ಇದರಿಂದಾಗಿ ಸ್ಥಳೀಯ ಜನರು ಅನಧಿಕೃತವಾಗಿ ರಿಸೀವಿಂಗ್ ಚರಂಡಿಗೆ ಸಂಪರ್ಕ ಮಾಡಿಕೊಂಡಿದ್ದಾರೆ. ಸಾರ್ವಜನಿಕರು ಈಗ ಎಲ್ಲವನ್ನೂ ಪುರಸಭೆ ಮೇಲೆ ಹಾಕುತ್ತಿದ್ದಾರೆ ಎಂದರು. ಸದ್ಯ ಕೋಕ್ತಿ ಭಾಗದಲ್ಲೂ ಒಳಚರಂಡಿ ಕಾಮಗಾರಿ ನಡೆಯುತ್ತಿದೆ. ಕೋಕ್ತಿ ಮಧ್ಯಭಾಗದಿಂದ ಚರಂಡಿ ಹಾದು ಹೋಗುತ್ತದೆ. ಅರ್ಧ ಭಾಗ ಕಾಮಗಾರಿಯಾಗಿರುವುದರಿಂದ ಮುಂದೆ ಕಾಮಗಾರಿ ಅಪೂರ್ಣಗೊಂಡಿದೆ. ಇದರಿಂದಾಗಿ ಅನಧಿಕೃತವಾಗಿ ರಿಸೀವಿಂಗ್ ಚರಂಡಿಗೆ ಸಂಪರ್ಕ ಮಾಡಿಕೊಂಡವರ ಮನೆಯಿಂದ ಬರುವ ನೀರು ಮುಂದೆ ಹೋಗುತ್ತಿಲ್ಲ. ಅದು ನೇರವಾಗಿ ಹೋಗದೆ ಕೆರೆಗೆ ಹೋಗುತ್ತಿದೆ. ಮಳೆಗಾಲ ಆಗಿರುವುದರಿಂದ ಕಾಮಗಾರಿ ನಡೆಸುತ್ತಿರುವವರು ಕೆರೆಗೆ ಅಳವಡಿಸಿದ ಪೈಪ್ಗೆ ಕ್ಯಾಪ್ ಹಾಕದೇ ಇರುವುದು ಕೂಡ ಈ ಸಮಸ್ಯೆಗೆ ಕಾರಣವಾಗಿದೆ. ಕೆರೆಗೆ ಈ ರೀತಿ ನೀರು ಹೋಗುತ್ತಿರುವುದು ನಮ್ಮ ಗಮನಕ್ಕೆ ಬಂದ ಬಳಿಕ ನಮ್ಮ ಸಿಬ್ಬಂದಿಯೊಂದಿಗೆ ತೆರಳಿ ಪೈಪ್ಗೆ ಕ್ಯಾಪ್ ಅಳವಡಿಸಿದ್ದೇವೆ. ಅಲ್ಲಿನ ಸಮಸ್ಯೆ ಬಗೆಹರಿಸಿದ್ದೇವೆ ಎಂದು ವೆಂಕಟೇಶ್ ಮೇಸ್ತಾ ಹೇಳಿದ್ದಾರೆ. ಉದಯ್ ನಾಯ್ಕ್, ನುಡಿಸಿರಿ ನ್ಯೂಸ್, ಭಟ್ಕಳ.